1 ಕೋಟಿ ಮಹಿಳೆಯರನ್ನ ಅಪ್ಪಿಕೊಂಡರೂ ಸರಿ ಅವರಿಗೆ ಶೀಘ್ರ ಸ್ಖಲನ ಆಗುವುದಿಲ್ಲ. ಯಾರು ಹಸ್ತಮೈಥುನ ಮಾಡಿರ್ತಾರೆ ಅಂತವ್ರಿಗೆ ಎಕ್ಸ್ಟ್ರಾರ್ಡಿನರಿ ಔಷಧಿ ಇದು. ಈ 3 ತಗೊಂಡಾಗ 100% ಮಕ್ಕಳು. ಮಹಾ ಋಷಿಗಳು ಮಾಡಿರ್ತಕ್ಕಂಥ ಒಂದು ಔಷಧವನ್ನ ಹೇಳ್ತೀವಿ. ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯ ಕೊಡಪ್ಪ ತಂದೆ. ಇವತ್ತು ನಾವು ಒಂದು ಮಹಾ ಋಷಿಗಳು ಮಾಡಿರ್ತಕ್ಕಂಥ ಒಂದು ಔಷಧವನ್ನ ಹೇಳ್ತೀನಿ. ಈ ಔಷಧ ಯಾರು ತಗೊಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಯಾರು ಹಸ್ತಮೈಥುನ ಮಾಡಿರ್ತಾರೆ ಅಂಥವ್ರಿಗೆ ಎಕ್ಸ್ಟ್ರಾರ್ಡಿನರಿ ಔಷಧಿ ಇದು. ನಾನು ಹೇಳಿಲ್ಲ, ಇದು ಒಂದು ಮಹಾ ಋಷಿಗಳು. ಅವ್ರ ಹೆಸರೇನು ಗೊತ್ತಾ? ಪುಲಿಪಾನೆ ಮಹಾ ಋಷಿಗಳು ಅಂತ ಹೆಸರು. ಇವ್ರ ಹೆಸರು ಪುಲಿಪಾನೆ ಮಹರ್ಷಿ. ಇವ್ರು ಏನಪ್ಪ ಹೇಳೋರಂದ್ರೆ, 1 ಕೋಟಿ ಮಹಿಳೆಯರನ್ನ ಅಪ್ಪಿಕೊಂಡರೂ ಸರಿ ಅವರಿಗೆ ಶೀಘ್ರ ಸ್ಖಲನ ಆಗುವುದಿಲ್ಲ ಅಂತ ಹೇಳೋರೆ. ಅಂದ್ರೆ ಶೀಘ್ರ ಸ್ಖಲನ ಆಗ್ಬೇಕು, ನನ್ಗೇನಾದ್ರು ತೊಂದರೆ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ತನಕ ಮುಳುಗ್ಬೇಕು, ನೀರಲ್ಲಿ ಹೋಗಿ ನಿಂತ್ಕೊಬೇಕು. ಆಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿ ಕರಗುತ್ತೆ. ಇಲ್ಲ ಅಂದ್ರೆ ನಿಂಬೆ ರಸ ಕುಡಿಬೇಕು. ಇವೆರಡಿಲ್ಲ ಅಂದ್ರೆ ನಿಮಗೆ ಸ್ಖಲನನೇ ಆಗಲ್ಲ. 1 ಕೋಟಿ ಮಹಿಳೆಯರನ್ನು ಅಪ್ಪಿಕೊಂಡರೂ ನಿಮ್ಗೆ ಸ್ಖಲನ ಆಗದೆ ಇದ್ರೆ ಅಂತ ಔಷಧವನ್ನ ನಾನು ಹೇಳ್ತಿದ್ದೀನಿ. ಪುಲಿಪಾನೆ ಮಹಾ ಋಷಿಗಳು. ಹೊಡಿರಿ ಗೂಗಲ್, ಅದಿದೆ ನೋಡಿ. ಇವ್ರು ಹೇಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ಈ ನೀಗ್ರೋಗಳು ಇದ್ದಾರಲ್ಲ, ಆಫ್ರಿಕಾ ದೇಶದವರು, ಅವ್ರದ್ದು ನೀವು ಸ್ಪರ್ಮ್ ನೋಡಿ ಅಂದ್ರೆ ನೀವು ಯೂಟ್ಯೂಬಲ್ಲಿ ನೋಡಿ, ಬೇರೆ ನೋಡ್ಕೋಬೇಡಿ, ಯೂಟ್ಯೂಬಲ್ಲಿ ಕಾಣುತ್ತೆ. ಅವ್ರದ್ದೆಲ್ಲ ಮೊಸರು ತರ ಇರುತ್ತೆ, ಒಂಥರ ಮೊಸರು ತರ, ಆಮೇಲೆ ಮಣಿ ತರ ಇರ್ತದೆ. ಆ ರೀತಿ ನಾವೂನು ಆಗ್ಬೇಕು, ನಮಗೂ ಸ್ಪರ್ಮ್ ಇರಬೇಕು. ನಾನು ಮದುವೆ ಆಗ್ಬೇಕು ಅನ್ನೋರ್ಗೆ ಯಾರನ್ನ ಇದ್ದಾಗ ಈ ಸ್ಪರ್ಮ್ ಗಟ್ಟಿ ಆದ್ರೆ ಮಾತ್ರ ನಿಮ್ಗೆ ಗಂಡಸ್ತನ ಜಾಸ್ತಿ ಬರುತ್ತೆ. ಸ್ಪರ್ಮ್ ಗಟ್ಟಿ ಇರಬೇಕು. ಆಮೇಲೆ ರಾತ್ರಿಯಲ್ಲಿ ಮಲಗಿದ್ದಾಗ ಅವ್ರಿಗೆ ಗೊತ್ತಿಲ್ಲದೆ ಹೊರಗಡೆ ಹೋಗ್ಬಿಡೋದು, ಅಂದ್ರೆ ಲೀಕ್ ಆಗೋದು, ಒಂಥರ ಆ ಥರ ಆಗ್ಬಿಡೋದು. ಆಮೇಲೆ ಯಾರನ್ನ ಹೆಣ್ಮಕ್ಳು ನೋಡ್ತಾ ಇದ್ರೆ ಕೆಲವು ಜೊತೆಗೆ ಹಂಗೆ ಹೋಗ್ಬಿಡೋದು, ನೀರಾಗಿ ಹೋಗ್ಬಿಡೋದು. ಆಮೇಲೆ ಸುಮ್ಗೇನಿರಲ್ಲ, ಕೈಲಿ ಇಟ್ಕೊಂಡು ಸಿಗ್ತಾ ಇರೋದು. ಅಂಥವ್ರಿಗೆಲ್ಲ ಇದನ್ನ ತಗೊಂಡಾಗ ಅವನು ದಾಂಪತ್ಯ ಜೀವನದಲ್ಲಿ ಅನುಭವಿಸಿದಾಗ ಮಾತ್ರ ನಿಮ್ಗೆ ಆ ವೀರ್ಯಾಣು ಹೊರಗಡೆ ಬರುತ್ತವಿನಃ ಇನ್ಮೇಲೆ ಬರೋದೇ ಇಲ್ಲ. ಅಂತ ಒಂದು ಅದ್ಭುತವಾದ ಔಷಧಿ ಮನೆ ಮದ್ದು ಮಾಡ್ಕೊಳ್ಳಿ, ಓಕೆನಾ? ತುಂಬಾ ಚೀಪ್, ತುಂಬಾ ಈಸಿ ಇದು. ತುಂಬಾ ಬರೇ 3 ಮದ್ದು ಇದಕ್ಕೆ, ಇನ್ಯಾವುದು ಬೇಡ, 3. ಮೊದಲನೇದಾಗಿ ಭೂಮಿ ಚಕ್ರ ಗೆಣಸು. ಇದನ್ನೇನಪ್ಪ ಮಾಡಬೇಕು? ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಹಾಲು ಅಬೇಲ್ ಬೇಯಿಸ್ಬೇಕು. ಬೇಯಿಸ್ಬಿಟ್ಟು ಪೌಡರ್ ಮಾಡಬೇಕು. ಇದು ಮೊದಲನೇದು. ಎರಡನೇದು ಕಪಿಚು ಬೀಜ. ಈ ಕಪಿಚು ಬೀಜ ಏನ್ ಮಾಡ್ಬೇಕಪ್ಪ ಅಂದ್ರೆ, ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿದ ನಂತರ ಮೇಲಿರ್ತಕ್ಕಂಥ ಬೀಜವನ್ನ ತೆಗೆದು ಒಣಗಿಸ್ಬೇಕು. 3ನೇದು ಈಶ್ವರ ಮುಳ್ಳು ಅಂತ. ಏನಪ್ಪ ಹೊಸ ವಿಶೇಷ, ನೆಟ್ಟಲ್ಲಿ ಹೊಡಿರಿ ಗೊತ್ತಾಗುತ್ತೆ. ಈಶ್ವರ ಮುಳ್ಳು ಅಂತ. ಸೊ ಇದೇನಪ್ಪ ಮಾಡ್ಬೇಕು? ಈಶ್ವರ ಮುಳ್ಳಿನ ಬೀಜ. ಈ ಬೀಜ ತಗೊಳ್ಳಿ, ನೀರಲ್ಲಿ ಹಾಕಿ 1 ದಿನ ಬಿಟ್ಬಿಡಿ. ಮೇಲ್ಗಡೆ ಇರೋದೆಲ್ಲ ತೆಕ್ಕೆಗಳು ಬರುತ್ತಲ್ಲ, ಚೆಕ್ಕೆ ಆಗಿ ಅದೆಲ್ಲ ಬಂದ್ಬಿಡುತ್ತೆ. ಎತ್ತು ಹೊರಗಡೆ ಬಿಸಾಕಿ. ಒರಿಜಿನಲ್ ಬೀಜ ಎಲ್ಲ ಕೆಳಗಡೆ ನಿಂತಿರುತ್ತೆ. ಒಣಗಿಸ್ಬಿಟ್ಟು ಪೌಡ್ರ್ ಮಾಡು. 3 ಮಿಶ್ರಣ ಪೌಡ್ರ್ ಮಾಡ್ಬಿಟ್ಟು ರಾತ್ರಿ ಮಲಗಕ್ಕಿಂತ ಮುಂಚೆ ಹಾಲಲ್ಲಿ ಹಾಕೊಂಡು ಕುಡಿದ್ಬಿಟ್ರೆ ನಿಮ್ಮ ವೀರ್ಯಾಣು ಬಂದು ಮಣಿ ಪೋಣಿಸ್ದಂಗೆ, ಯಾವ ತರ ಮಣಿ ಪೋಣಿಸ್ತದಲ್ಲ ಅಷ್ಟು ವೈಟ್ ಆಗಿರುತ್ತೆ, ಮಣಿ ಪೋಣಿಸ್ದಂಗಿರುತ್ತೆ. ಅದೇ ಹೇಳಿದ್ನಲ್ಲ, 1 ಕೋಟಿ ಮಹಿಳೆಯರನ್ನ ಹಬ್ಬಿಕೊಂಡರೂ ಸ್ಖಲನ ಆಗುವುದಿಲ್ಲ. ಅಂತ ಅದ್ಭುತವಾದ ಔಷಧಿ ಇದೇನಪ್ಪ ಅಂದ್ರೆ ವಿಂದು ಸ್ತಂಭನ ಚೂರ್ಣ ಅಂತ. ವಿಂದು ಅಂದ್ರೆ ವೀರ್ಯಾಣು. ಆಮೇಲೆ ಇನ್ನೊಂದು ಅಂತ, ಕೆಲವರಿಗೆ ಪಸ್ ಆಗಿರುತ್ತೆ. ಏನಾಗಿರುತ್ತೆ ಅಂದ್ರೆ, ಈಗ ಉದಾಹರಣೆಗೆ ಈ ಮಹಿಳೆಯರ ಹತ್ರ ವೈಟ್ ಡಿಸ್ಚಾರ್ಜ್ ಆಗಿರುತ್ತೆ. ಅಂತವ್ರ ಹತ್ರ ಇವ್ರು ಏನ್ ಮಾಡಿರ್ತಾರೆ, ಇಂಟರ್ ಕೋರ್ಸ್ ಮಾಡಿರ್ತಾರೆ. ಆವಾಗ ಇನ್ಫೆಕ್ಷನ್ ಆಗಿ ಪಸ್ ಆಗ್ಬಿಟ್ಟಿರುತ್ತೆ. ಪಸ್ ಅಂದ್ರೆ ನಿಮ್ಗೆ ಕ್ಯೂ ಆಗ್ಬಿಟ್ಟಿರುತ್ತೆ. ಆ ಕ್ಯೂವನ್ನು ಹೋಗ್ಲಾಡಿಸ್ತಕ್ಕಂಥದ್ದು ಔಷಧಿ ಯಾವ್ದಪ್ಪ ಅಂದ್ರೆ ವಿಂದು ಸ್ತಂಭನ ಚೂರ್ಣ. ಈ ವಿಂದು ಸ್ತಂಭನ ಚೂರ್ಣ
ಮದನ ಕಾಮನ ಲೇಗ್ಯ ಮತ್ತೆ ಲೇಪನ ಈ 3 ತಗೊಂಡಾಗ ನಿಮ್ಗೆ ಏನಾಗುತ್ತೆ 100% ಮಕ್ಕಳು. ಯಾರು ಮಕ್ಳಿಲ್ಲ ಅಂತ ಪಾಪ IVF ಇನ್ನೊಂದಕ್ಕೆಲ್ಲ ಹೋಯ್ತಿರಲ್ಲ, ಇವೆಲ್ಲ ಏನ್ ಮಾಡ ತನ್ನ ಸ್ವಂತ ಗಂಡಿನಿಂದನೇ ಆ ಮಹಿಳೆಗೆ ಮಗು ಭಾಗ್ಯ ಸಿಗುತ್ತೆ. ಇದು ನೀವು 100% ಸತ್ಯ. ಇದನ್ನ ಉಪಯೋಗಿಸಿ, ಇದು ನೀವು ಮಾಡ್ಕೊಳ್ಳಿ. ಮಾಡ್ಬೋದು, ಸಿಂಪಲ್. ಏನು ನಿಮಗೆ ಸಿಗಲ್ವಾ? ಭೂಮಿ ಚಕ್ರ ಗೆಣಸು ಸಿಗಲ್ವಾ? ಸಿಗುತ್ತೆ. ಕಪಿಚು ಬೀಜ ಸಿಗಲ್ವಾ? ಸಿಗುತ್ತೆ. ಏನ್ ಹೇಳಿ ನೋಡೋಣ, 3 ಸಿಗುತ್ತೆ. ಯಾವ್ದು ಸಿಗಲ್ಲ ಹೇಳಿ ನಿಮ್ಗೆ ನೋಡೋಣ. ಸೊ ಹಂಗಾಗಿ ಇದನ್ನ 3 ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಮಾಡಕ್ಕಾಗಿಲ್ಲ ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಾ, ನಂಬರ್ ಕಾಲ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಬಟ್ ಇದು ಮಾತ್ರ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್. ಇಲ್ಲಿ ತನಕ ನಮ್ಮ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿಯ ಹರಡಲಿ, ಎಲ್ಲರೂ ಬಾಳಲಿ. ಥ್ಯಾಂಕ್ ಯು.